ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇವತ್ತು ಬೇಸಿಕ್ ಸ್ಪಾಂಜ್ ಕೇಕ್ ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ ಕೇಕು. ಒಂದು ಸತಿ ಮಾಡಿ ನೋಡಿ. ಈಗ ಫಸ್ಟು ಒಂದು ಸ್ಟವ್ನ ಅಂಟಿಸ್ಕೊಂಬಿಡಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿರಬೇಕು ಸ್ಟವ್ವು. ಒಂದು ಕಡಾಯಿ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಕಡಾಯಿ ಇದ್ದರೆ ಕಡಾಯಿ ಇಟ್ಕೊಳ್ಳಿ. ಒಂದು ಪಾತ್ರೆ, ದೊಡ್ಡ ಪಾತ್ರೆ ಇದೆ, ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಈ ಥರ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ ಮಧ್ಯದಲ್ಲಿ. ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡು, ಇಲ್ಲಾಂದರೆ ಒಂದು ಪ್ಲೇಟ್ನ ಮಗ್ಚಾಕ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡ್ಕೊಂಬಿಡಿ. ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹೀಟ್ ಆಗಿಬಿಟ್ಬಿಡಿ. ಒಂದು 3/4 ಕಪ್ಪಷ್ಟು ಸಕ್ಕರೆನ ಒಂದು ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಚೆನ್ನಾಗಿ ಪುಡಿಯಾಗಿರ್ಬೇಕು, ಈ ಥರ ಪುಡಿಯಾಗಿರಬೇಕು. ಇದಕ್ಕೆ 2 ಮೊಟ್ಟೆನ ಒಡೆದಾಕ್ಕೊಳ್ಳಿ ಅದೇ ಜಾರ್ ಒಳಗಡೆ. ಒಂದಾಯ್ತು. ಇವಾಗ ಇನ್ನೊಂದು ಒಡೆದಾಕ್ತಾಯಿದ್ದೀನಿ ನೋಡಿ. 2 ಮೊಟ್ಟೆ ಒಡೆದಾಕ್ಕೊಂಬಿಡಿ. ಒಂದು ಅರ್ಧ ಕಪ್ಪು ಕುಕ್ಕಿಂಗ್ ಆಯಿಲ್ ನೋಡಿ, ಅರ್ಧ ಕಪ್ಪು ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ ಇದಕ್ಕೆ. ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಂಬಿಡಿ ನೋಡಿ, ಈ ಥರ ಆಗುತ್ತೆ. 1 ಕಪ್ಪು ಮೈದಾ ಹಿಟ್ಟು, 1 ಸ್ಪೂನು ಬೇಕಿಂಗ್ ಪೌಡರು, ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ಹಿಟ್ಟಿಗೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಏನು ತುಂಬ ಕಷ್ಟ ಇರಲ್ಲ ಇದು. ಬೇಸಿಕ್ ಸ್ಪಾಂಜ್ ಕೇಕು ಎಲ್ಲರೂ ಮನೇಲೇ ಮಾಡ್ಕೋಬಹುದು ನೋಡಿ. ಈ ಥರ ಕಲಿಸ್ಕೊಳ್ಳಿ. ಈಗ ಮಿಕ್ಸಿ ಜಾರಲ್ಲಿ ಇದು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದನ್ನು ಈ ಹಿಟ್ಟಿಗೆ ಹಾಕ್ಕೊಂಬಿಟ್ಟು ಹಿಟ್ಟಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿ ನೋಡಿ. ನಾನು ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಕಪ್ಪು ಹಾಲು, ಟೀ ಕುಡಿಯೋದಲ್ಲಿ ಅರ್ಧ ಕಪ್ಪು ಹಾಲು ಅಷ್ಟೇ ಸಾಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ. ಈ ಥರ ಇರಬೇಕು ಬ್ಯಾಟರು, ಕೇಕ್ ಬ್ಯಾಟರು. ತೀರಾ ಗಟ್ಟಿಗೂ ಇರಬಾರ್ದು, ತೀರಾ ತೆಳ್ಳಗೂ ಇರಬಾರ್ದು, ಒಂದೇ ಥರ ಇರಬೇಕು ನೋಡಿ. ಈ ಥರ ಜಾರ್ತಾ ಇರಬೇಕು. ಈಗ ನಿಮ್ಮ ಮನೇಲಿ ಕೇಕ್ ಮೋಲ್ಡ್ ಇದ್ದರೆ ಕೇಕ್ ಮೋಲ್ಡು, ಇಲ್ಲ ಅಂದರೆ ಒಂದು ಟಿಫನ್ ಬಾಕ್ಸ್ ಇರುತ್ತಲ್ವ, ಆ ಟಿಫನ್ ಬಾಕ್ಸ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ. ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾಕಂದರೆ ಕೇಕು ಬ್ಯಾಟರ್ ಹಾಕಿದ್ಮೇಲೆ, ಕೇಕ್ ಆದಮೇಲೆ ಅಂಟ್ಕೋಬಾರ್ದು, ನೀಟಾಗಿ ಬಂದುಬಿಡ್ಬೇಕು ಅದು. ಆಮೇಲೆ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ತಗೊಳ್ಳಿ. ಮೈದಾ ಹಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಕ್ಕೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಸುತ್ತನೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ನೋಡಿ. ಈ ಥರ ಸ್ಪ್ರೆಡ್ ಆಗಬೇಕು. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಕೊಳ್ಳಿ. ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೂ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ, ಏನು ಅಂಟಲ್ಲ ನೋಡಿ. ಈ ಥರ ಎಕ್ಸ್ಟ್ರಾಸ್ ಎಲ್ಲ ಇರುತ್ತಲ್ಲ, ಒಂದು ಸೈಡ್ ತಕ್ಕೊಂಬಿಟ್ಟು ಕೆಳಗೆ ಹಾಕ್ಬಿಡಿ ನೋಡಿ. ಈ ಥರ ಎಕ್ಸ್ಟ್ರಾಸ್ ಎಲ್ಲ ಕೆಳಗೆ ಒಂದು ಸತಿ ಟ್ಯಾಪ್ ಮಾಡಿದ್ರೆ ಸಾಕು, ಎಲ್ಲ ಹಿಟ್ಟು ಎಕ್ಸ್ಟ್ರಾ ಹಿಟ್ಟಿರೋದೆಲ್ಲ ಕೆಳಗಡೆ ಬಿದ್ದುಬಿಡುತ್ತೆ. ಈಗ ಬ್ಯಾಟರ್ನ ಈ ಕೇಕ್ ಮೋಲ್ಡಿಗೆ ಹಾಕ್ಕೊಳ್ಳಿ. ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡ್ರೆ ತುಂಬ ಸ್ಪ್ರೆಡ್ ಆಗಬೇಕು, ಒಂದೇ ಕಡೆ ಇದಿರಬಾರ್ದು, ಚೆನ್ನಾಗಿ ಸ್ಪ್ರೆಡ್ ಆಗಬೇಕಿದು. ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ. ಬಬಲ್ಸ್ ಎಲ್ಲ ಇರಬಾರ್ದು ಈ ಬ್ಯಾಟರಲ್ಲಿ. ನನ್ನ ಹತ್ರ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು, ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದರ ಮೇಲೆಲ್ಲ ಉದುರಿಸ್ತಾ ಇದ್ದೀನಿ ಇವಾಗ. ಸುಮ್ಮನೆ ಪ್ಲೇನಾಗಿದ್ದರೆ ಚೆನ್ನಾಗಿರೋವಲ್ಲ, ಹಾಗಾಗಿ ನನ್ನ ಹತ್ರ ಇತ್ತು, ಹಂಗಾಗಿದ್ದೆ. ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಓಕೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ, ಹಾಗೆ ಚೆನ್ನಾಗಿರುತ್ತೆ. ಈಗ ಬಾಣಲೆ ಚೆನ್ನಾಗಿ ಕಾದಿದೆ, ನೋಡಿಕೊಂಡು ಲಿಡ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಕೇಕ್ ಏನು ನಾವು ಬ್ಯಾಟರ್ ಮಾಡಿರ್ತೀವೋ ಆ ಮೋಲ್ಡ್ನ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 30 to
40 ಮಿನಿಟ್ಸು. ಇದನ್ನು ಹೀಗೆ ಬೇಯಕ್ಕೆ ಬಿಟ್ಬಿಡಿ. ಬಿಟ್ಟಾದಮೇಲೆ ಈಗ ಆಗಿದೆ. ಈಗ ನೋಡಿ ತೆಗೆದು ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ನಿಮ್ಗೆ ಡೌಟ್ ಇತ್ತು ಅಂದರೆ ಒಂದು ಫೋಕ್ ತೊಗೊಂಡು ಈ ಕೇಕ್ ಮಧ್ಯಭಾಗದಲ್ಲಿ ಚುಚ್ಚಿ ತೆಗೆದು ನೋಡಿ, ಸ್ವಲ್ಪನೂ ಅಂಟ್ಕೊಂಡಿರಬಾರ್ದು. ಅಂಟದಲ್ಲೇ ಹಾಗೆ ಬರ್ತಾಯಿದೆ ನೋಡಿ. ಹಾಗಾದರೆ ಕೇಕ್ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಈಗ ಇದನ್ನು ತಗೊಂಬಿಡೋಣ. ಗ್ಯಾಸ್ ಆಫ್ ಮಾಡಿ. ಸುಡ್ತಾ ಇರುತ್ತೆ, ಹುಷಾರಾಗಿ ನೋಡಿ ತೆಗೀರಿ. ನೋಡಿ, ಇದನ್ನು ಇವಾಗ ತಣ್ಣಗಾಗಿ ಬಿಟ್ಬಿಡಿ. ಒಂದು 20 ನಿಮಿಷ ಬಿಟ್ಟಾದಮೇಲೆ ಒಂದು ತಟ್ಟೆಗೆ ಫ್ಲಿಪ್ ಮಾಡ್ಕೊಳ್ಳಿ. ಎಲ್ಲೂ ಅಂಟದಿರೆ, ಎಲ್ಲೂ ಏನು ಸ್ವಲ್ಪನೂ ಅಂಟ್ಕೊಳ್ದಲೆ ಕೇಕ್ ಮೋಲ್ಡಿಂದ ಚೆನ್ನಾಗಿ ಬಂದುಬಿಡುತ್ತೆ. ಬಾಕ್ಸು ಕೇಕ್ ಮೋಲ್ಡಿಂದನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಸ್ಮೂತಾಗೂ ಇದೆ ಕೇಕು. ಸ್ಪಾಂಜ್ ಥರ ಇದೆ ನೋಡಿ, ಸ್ಪಾಂಜಿ ಥರ ಬಂದಿದೆ. ನೋಡಿ ತೋರಿಸ್ತಾ ಇದ್ದೀನಿ, ಸ್ಪಾಂಜ್ ಥರ ಇದೆ. ಈಗ ಕಟ್ ಮಾಡಿ ಒಳಗಡೆನೂ ಬೆಂದಿದೆ ಇಲ್ಲನೂ ತೋರಿಸ್ತೀನಿ. ಒಳಗಡೆನೂ ಎಷ್ಟು ಚೆನ್ನಾಗಿ ಸ್ಪಾಂಜ್ ಥರ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೆ ತೋರಿಸ್ತೀನಿ. ನೋಡಿ, ಕಟ್ ಮಾಡಿದ್ದೀನಿ ನೋಡಿ, ನೋಡ್ತಾ ಇರಿ ಹಾಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಒಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ, ಇದೇ ಥರ ನೀವು ಮನೆಯಲ್ಲಿ ಸಿಂಪಲ್ಲಾಗಿ ಕೇಕ್ ಮಾಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.